ಜ್ಞಾನ ಧ್ಯಾನ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಹೋಗೋಕ್ಕಾಗಲ್ಲ. ಕೇಳ್ತಾ ಕೇಳ್ತಾ ಡಬ್ದಲ್ಲಿ ಹಾಕಿಟ್ಕೊಳಕ್ಕಾಗಲ್ಲ. ಡಬ್ದಲ್ಲಿ ಹಾಕೋದಲ್ಲ. ಪ್ರತಿ ಸತಿ ಸತ್ಸಂಗ ಕೇಳಿದಾಗಲೂ ಒಂಥರ ರಾಕೆಟ್ ಥರ ಅದು ಲೀಪ್ ತೊಗೊಳ್ತಾ ಇರಬೇಕು, ಸುಮ್ಮನೆ ಜಿಗಿತಾ ಇರಬೇಕು ಅಷ್ಟೇ. ಆ ಥರ ಹೋಗ್ತಾ ಇರುತ್ತೆ. ಇದನ್ನು ನಾನು ಹೇಳ್ತೀನಿ ಕಿಯಾಸ್ ಅಂತಾರೆ. ಇದು ಗೇಮು. ಒಂಥರ ಆಟ ಆಡಿಸುವಾಗ ಯಾವುದು ರೂಲ್ ಏನೋ ಹೇಳಿರ್ತೀನಿ, ಬಟ್ ಅಲ್ಲಿ ಒಂದು ದೊಡ್ಡ ಕಿಯಾಸ್ ಆಗುತ್ತೆ. ಅಂದರೆ ಅದನ್ನು ಎಂಜಾಯ್ ಮಾಡಬೇಕು. ಕಿಯಾಸ್ ಇರುತ್ತೆ, ಎಲ್ಲ ಸಂತೆ ಥರ ಇರುತ್ತೆ ಜೀವನ. ಅದನ್ನು ಎಂಜಾಯ್ ಮಾಡಬೇಕು, ಫನ್ ಥರ ತೊಗೋಬೇಕು. ಇವಾಗ ರೋಡಲ್ಲಿ ಹೋಗ್ತಾ ಇದ್ದರೆ ಹಸು ಬರುತ್ತೆ, ಬೇರೆ ಥರ ರೆಸ್ಪಾಂಡ್ ಮಾಡ್ತೀರಾ. ಎಮ್ಮೆ ಬಂದ್ರೇ ಬೇರೆ ಥರ ರೆಸ್ಪಾಂಡ್ ಮಾಡಬೇಕು. ಮಕ್ಕಳು ಬಂದರೆ ಬೇರೆ ಥರ, ಮುದುಕರು ಬಂದರೆ ಬೇರೆ ಥರ, ಹುಡುಗರುಗಳು ಬಂದರೆ ಓವರ್ಟೇಕ್ ಮಾಡ್ಕೊಂಡು ಬೇರೆ ಥರ ನಾವು ರೆಸ್ಪಾಂಡ್ ಮಾಡ್ತೀವೋ ಇಲ್ವೋ ರೋಡಲ್ಲಿ ಕಿಯಾಸ್ ಆದಾಗ. ಅದೇ ಥರನೇ ಲೈಫ್ನಲ್ಲಿ ತುಂಬ ಡಿಸಿಪ್ಲಿನ್ ಮಾಡಿಬಿಟ್ರು ನಮ್ಗೆ ಆರೋಗ್ಯ ಕೆಡುತ್ತೆ. ತುಂಬ ಕಿಯಾಸ್ ಆದ್ರೂ ಆರೋಗ್ಯ ಕೆಡುತ್ತೆ. ಅದನ್ನು ನೋಡ್ಕೊಳ್ಳೋದೇ ಜೀವನ ಇರೋದು. ಅದಕ್ಕೆ ಎಕ್ಸಿಸ್ಟೆನ್ಷಿಯಲ್ ಥಿಂಗ್ ನೋಡ್ತಾ ಹೋಗಬೇಕು. ಏನಿದೆ ನೋಡ್ತಾ ಇರಬೇಕು, ರೆಸ್ಪಾಂಡ್ ಮಾಡ್ತಾ ಇರಬೇಕು.